ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯ ಮಹಾಯುದ್ಧ ದಿನದಿಂದ ದಿನಕ್ಕೂ ರಣ ಭೀಕರತೆಯನ್ನ ಪಡೆದುಕೊಳ್ತಾ ಇದೆ. 15 ದಿನಗಳಾದರೂ ಕೂಡ ತಣ್ಣಗಾಗಿಲ್ಲ ಇಸ್ರೇಲ್ ಅಮೆರಿಕ ಇರಾನ್ನ ಯುದ್ಧ. ಇರಾನ್ ಮಿಲಿಟರಿ ಶಕ್ತಿ ಮೇಲೆ ಅಮೆರಿಕ ಅತಿ ದೊಡ್ಡ ದಾಳಿಯನ್ನ ನಡೆಸ್ತಾನೆ ಇದೆ. ಯಾವಾಗ ಮುಗಿಯುತ್ತೆ ಅನ್ನುವಂತಹ ಯಕ್ಷ ಪ್ರಶ್ನೆಗಳು ಕೂಡ ಇದೀಗ ಮುಂದುವರೆದುಕೊಳ್ತಾ ಹೋಗ್ತಾ ಇದೆ. ಒಬ್ಬರಿಂದ ಒಬ್ರು ನಾವೇನು ಕಡಿಮೆ ಇಲ್ಲ ಅಂತ ಹೇಳಿ ದಾಳಿ ಪ್ರತಿ ದಾಳಿಗಳನ್ನ ಮುಂದುವರಿಸಿಕೊಳ್ತಾ ಹೋಗ್ತಾ ಇದ್ದಾರೆ. ಇದರಿಂದ ಸಾಕಷ್ಟು ಸಮಸ್ಯೆಗಳು ಕೂಡ ಉಲ್ಬಣ ಆಗ್ತಾ ಇದೆ. ತೈಲ ರಫ್ತು ಕೇಂದ್ರ ಖಾರ್ಗ ದ್ವೀಪದ ಮೇಲೆ ಭೀಕರ ಬಾಂಬ್ ದಾಳಿಯಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಧಿಕೃತ ಘೋಷಣೆ ಆಗಿರೋದ್ರಿಂದ ಇರಾನ್ನ ತೈಲ ರಫ್ತು ಮತ್ತೆ ಆರ್ಥಿಕತೆಗೆ ಭಾರಿ ಹೊಡೆತ ಬೀಳ್ತಾ ಇದೆ. ಅಮೆರಿಕ ದಾಳಿಯಿಂದ ಒಂದ್ ಕಡೆ ಕಚ್ಚಾ ತೈಲ ಬೆಲೆ ಏರಿಕೆಯ ಭೀತಿಯೂ ಕೂಡ ಹೆಚ್ಚಾಗ್ತಾ ಇದೆ. ಹೀಗೆ ಮುಂದುವರೆದುಕೊಳ್ತಾ ಹೋಗ್ತಾ ಇದ್ರೆ ಇನ್ನೂ ಕೂಡ ಸಾಕಷ್ಟು ಸಮಸ್ಯೆಗಳು ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಹಡಗುಗಳಿಗೆ ಕೂಡ ಸಮಸ್ಯೆಗಳಾಗ್ತಾ ಇದೆ. ಹಡಗನ್ನ ಬಿಡ್ತಾ ಇಲ್ಲ. ಒಂದು ಕಡೆ ಇರಾನ್ ಬಳಿ ಮನವಿ ಮಾಡ್ಕೊಂಡು ಭಾರತ ಏನೋ 2 ಹಡಗುಗಳನ್ನ ಬಿಡಿಸ್ಕೊಳ್ತು. ಬಟ್ ಆದ್ರೆ ಇದು ಹೀಗೆ ಮುಂದುವರೆದುಕೊಳ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ಜನಸಾಮಾನ್ಯರು ಸಾಕಷ್ಟು ತೊಂದರೆಯನ್ನ ಅನುಭವಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ತೈಲ ಬೆಲೆ ಏರಿಕೆ ಆದ್ರೆ ಅಮೆರಿಕಾಗೆ ಪ್ಲಸ್ ಪಾಯಿಂಟ್ ಆಗತ್ತೆ ಅಂತ ಹೇಳಿ ಖುದ್ದು ಅಧ್ಯಕ್ಷರೇ ಹೇಳಿದ್ದಾರೆ. ಇದರಿಂದ ನಮಗೆ ಪ್ಲಸ್ ಪಾಯಿಂಟ್ ಆಗತ್ತೆ, ಎಲ್ರಿಗೂ ಕೂಡ ನಾವೇ ಸರಬರಾಜು ಮಾಡಬೇಕಾಗತ್ತೆ ಅನ್ನುವಂತಹ ವಿಚಾರವನ್ನ ಅವರು ಉಲ್ಲೇಖ ಮಾಡಿದ್ರು ಟ್ರೂತ್ನಲ್ಲಿ. ಅದೇ ರೀತಿಯಾಗಿ ಇನ್ನೊಂದು ವಿಚಾರವನ್ನು ಕೂಡ ಹೇಳ್ತಾ ಇದ್ದಾರೆ. ಇರಾನ್ ಅತಿ ಬೇಗ ಶರಣಾಗತಿಯಾಗತ್ತೆ, ಶಸ್ತ್ರಾಸ್ತ್ರಗಳನ್ನ ಅದು ಈಗಾಗಲೇ ಏನು ತಯಾರಿ ಮಾಡ್ತಾ ಇದೆ ಅದನ್ನ ನಿಲ್ಲಿಸಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದೆ ಅಮೆರಿಕ. ಇರಾನ್ ಮೇಲೆ ಮತ್ತಷ್ಟು ದೊಡ್ಡ ದಾಳಿಗೆ ಅಮೆರಿಕ ಸನ್ನದ್ಧವಾಗಿದೆ. ಮಧ್ಯಪ್ರಾಚ್ಯಕ್ಕೆ 2,500 ನೌಕಾಪಡೆಗಳನ್ನ ಕಳುಹಿಸಿರುವಂತಹ ಅಮೆರಿಕ ಈ ನೋಡಿ ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ ನಿರಂತರವಾಗಿ ದಾಳಿಯನ್ನ ನಡೆಸ್ತಾ ಇದೆ. ಇರಾನ್ ಮಿಲಿಟರಿ ಪಡೆಗಳು ಕೂಡಲೇ ಶರಣಾಗಬೇಕು ಅಂತ ಅಮೆರಿಕ ಹೇಳ್ತಾ ಇದೆ. ಉಳಿದಿರುವ ದೇಶಗಳನ್ನ ಉಳಿಸ್ಕೊಳ್ಬೇಕಾದ್ರೆ ಆಯುಧವನ್ನ ಕೆಳಗಿಡಬೇಕು ಅಂತ ಹೇಳಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಖಡಕ್ ಆಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇರಾನ್ ಮೇಲೆ ಮತ್ತಷ್ಟು ದೊಡ್ಡ ದಾಳಿ ಮಾಡೋದಕ್ಕೆ ನಾವು ಸನ್ನದ್ಧವಾಗಿದ್ದೇವೆ ಅನ್ನುವಂತಹ ಅಮೆರಿಕ ವಾರ್ನಿಂಗ್. ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ ನಿರಂತರವಾಗಿ ದಾಳಿಯನ್ನ ಮಾಡ್ತಾನೆ ಬರ್ತಾ ಇದೆ. ಮಧ್ಯಪ್ರಾಚ್ಯಕ್ಕೆ ಸುಮಾರು 2,500 US ನೌಕಾಪಡೆಗಳನ್ನ ಈಗಾಗಲೇ ನಿಯೋಜನೆ ಕೂಡ ಮಾಡಿದೆ. ಸೊ ಹಾಗಾಗಿ ಇದು ಮತ್ತಷ್ಟು ತೀವ್ರಗೊಳ್ಳುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣ್ತಾ ಇದೆ. ಇರಾನ್ ಯಾವುದೇ ಕಾರಣಕ್ಕೂ ಪರಮಾಣು ಅಸ್ತ್ರವನ್ನ ಹೊಂದುವಂತಿಲ್ಲ ಅನ್ನುವಂತಹ ಅಮೆರಿಕ ಮಾತನ್ನ ಇರಾನ್ ಕೇಳಿಸಿಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ. ನಾವು ಕೂಡ ಕಮ್ಮಿ ಏನಿಲ್ಲ ಅಂತ ಹೇಳಿ ಒಂದು ವಿಡಿಯೋವನ್ನ ಕೂಡ ರಿಲೀಸ್ ಮಾಡಿದ್ದಾರೆ. ಮತ್ತೆ ಈ ಇರಾನಿನ ಮಾಧ್ಯಮಗಳು ಕೂಡ ಆ ಒಂದು ವಿಡಿಯೋವನ್ನ ಕೂಡ ಹಂಚಿಕೊಂಡಿದ್ದಾರೆ. ಯಾವ ರೀತಿಯಾಗಿ ಶಸ್ತ್ರಾಸ್ತ್ರಗಳನ್ನ ಅಡಗಿ ಇಟ್ಟಿದ್ದಾರೆ ಒಂದು ಸುರಂಗ ಮಾರ್ಗದಲ್ಲಿ ಅನ್ನೋದರ ಬಗ್ಗೆ ಮಾಹಿತಿಯನ್ನ ಕೂಡ ಹಂಚಿಕೊಂಡಿದ್ದಾರೆ.